ನಿನ್ನೆ ದಿವಸ ಸುಮಾರು ಒಂದು ಮಧ್ಯಾಹ್ನ ಹೊತ್ತಲ್ಲಿ ಒಬ್ಬರು ಮೈಸೂರಿಂದ ಒಬ್ಬರು ಪತ್ರಕರ್ತರು ಫೋನ್ ಮಾಡ್ತಾರೆ, ರವಿಕುಮಾರ್ ಅಂತ. ನಿಮ್ಮಲ್ಲಿ ಒಂದು ಶೂಟೌಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ನನಗೆ ತಿಳಿಸ್ತಾರೆ. ಶೂಟೌಟ್ ಆಗಿ ತಿಳಿಸಿದರೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲ್ಲ ಮತ್ತು ಯಾರೂ ಸಹ ಕಂಪ್ಲೇಂಟ್ ಕೊಟ್ಟಿರಲ್ಲ ಮತ್ತು ಅದು ಇನ್ಸಿಡೆಂಟ್ ಬಗ್ಗೆ ಎಲ್ಲೂ ಯಾರೂ ರಿಪೋರ್ಟ್ ಆಗಿರಲ್ಲ. ಇದನ್ನು ಮಾಡಿ ಮತ್ತೆ ಅವ್ರಿಗೆ ಪುನಃ ಫೋನ್ ಮಾಡಿ ಅವ್ರು ಕೇಳಿದಾಗ ಹೇಳ್ತಾರೆ, ಗಣೇಶ ಅಂತ ಶಂಕರ್ ಅಂತ ಅನ್ನೋರು ನಮಗೆ ತಿಳಿಸಿದರು ಅಂತ ತಿಳಿಸ್ತಾರೆ. ತದನಂತರ ಅವರು ಶಂಕರ್ ಅವ್ರನ್ನ ನಾವು ವಿಚಾರಣೆ ಮಾಡಿದಾಗ ನಾವು ಇನ್ಸ್ಪೆಕ್ಟ್ರಿಗೆ ನಾನು ಆ ನಂಬರ್ ಕೊಡ್ತೀನಿ. ಇನ್ಸ್ಪೆಕ್ಟ್ರ್ ಫೋನ್ ಮಾಡಿ ವಿಚಾರ ಮಾಡಿದಾಗ ಅವರು ಯಾರೋ ಒಬ್ಬರು ಈ ಥರ ಹಿಂಗೆ ನಮ್ಮ ಗಾಡಿನ ಓವರ್ಟೇಕ್ ಮಾಡ್ಕೊಂಬಂದು ಬೈದರು. ನಂತರ ಅವರು ಯಾವುದೋ ಒಂದು ಆಯುಧನ ಕಿಟಕಿಯಿಂದ ಹೊರಗೆ ತೆಗೆದು ಒಂದು ಫೈರ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ. ತದನಂತರ ಅವ್ರಿಗೆ ಬಂದು ಕಂಪ್ಲೇಂಟ್ ಕೊಡಿ ಅಂದರೆ ಅವರು ಫೋನು ಸ್ವಿಚ್ ಆಫ್ ಇರುತ್ತೆ. ಮತ್ತು ಅವರು ಸಂಜೆಯಲ್ಲಿ ನಾವು ಅವರು ಎಲ್ಲಿಂದ ಫೋನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತದನಂತರ ನಾವು ಸಹ ರವಿಕುಮಾರ್ ಫೋನ್ ಮಾಡಿ ಯಾಕೆ ಅವ್ರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಮತ್ತು ಅವರು ಕಾಂಟ್ಯಾಕ್ಟು ಹೆಂಗೆ ಮಾಡಬೇಕಂತ ಹೇಳಿದ್ರೆ ಅವ್ರ ಜೊತೆಲಿರೋರು ಯಾರೋ ಬೇರೆಯವ್ರದ್ದು ಕೊಟ್ಟರು. ಸರಿ ಅಂತೇಳಿ ನಮ್ಮ ಸ್ಟಾಫ್ನ ಅಲ್ಲಿಗೆ ಕಳಿಸ್ಕೊಟ್ಟಿದ್ದು. ತದನಂತರ ಶಂಕರ್ ಅವರು ನಿನ್ನೆ ರಾತ್ರಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದರಲ್ಲಿ ಇವರು ಒಂದು ಸೂಪರ್ ಸ್ಪೀಡ್ ಸರ್ವಿಸ್ ಕೊರಿಯರ್ ಅಲ್ಲಿ ಅವರು ಕೆಲಸ ಮಾಡ್ತಾಯಿರ್ತಾರೆ ಸುಮಾರು 20 ವರ್ಷಗಳಿಂದ. ಇವರು 2ನೇ ತಾರೀಕು ಬೆಳಗಿನ ಜಾವ ಸುಮಾರು 4:50 ಗಂಟೆಗೆ ಅವರು ಬ್ಯಾಂಗ್ಳೂರು ಮೈಸೂರು ಹೈವೇಲಿ ಹೋಗಬೇಕಾದ್ರೆ ಯಾವುದೋ ಒಂದು ಗಾಡಿ ಬಂದು ಅವ್ರಿಗೆ ಬೈದು ಅವಾಚ್ಯ ಶಬ್ದದಿಂದ ಬೈದು ತದನಂತರ ಗಾಡಿ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಓವರ್ಟೇಕ್ ಮಾಡ್ತಾರೆ. ಓವರ್ಟೇಕ್ ಮಾಡಿ ಸೈಡಲ್ಲಿ ಅವ್ರಿಗೆ ಯಾವುದೋ ಒಂದು ಆಯುಧದಿಂದ ಒಂದು ಫೈರ್ ಓಪನ್ ಮಾಡ್ತಾರೆ. ತದನಂತರ ಇವರು ಅದಕ್ಕೆ ವೆಪನ್ ನೋಡಿದ ತಕ್ಷಣ ಅವರು ಸ್ಟಾಪ್ ಮಾಡ್ತಾರೆ ವೆಹಿಕಲ್, ಬಟ್ ಅವರು ಸ್ಟಾಪ್ ಮಾಡಲ್ಲ, ಸೀದಾ ಹೊರಟೋದ್ರು ಅಂತ ಒಂದು ಕಂಪ್ಲೇಂಟ್ ಕೊಟ್ಟರು. ಇದಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ 323/26 ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದು ಬ್ಲ್ಯಾಕ್ ಫಾರ್ಚುನರ್ ಅಂತ ಹೇಳ್ಬಿಟ್ಟು ಒಂದು ತಂಡವನ್ನು ರಚಿಸಿ ಅದನ್ನು ನಾವು ಟ್ರ್ಯಾಕ್ ಮಾಡಿದಾಗ ಗೊತ್ತಾಗುತ್ತೆ. ಇದರಲ್ಲಿ 7 ಜನ ಹುಡುಗರು ಇರ್ತಾರೆ. ಅದರದಲ್ಲಿ ರೋಹನ್ ಗೌಡ, ಶಶಾಂಕ್, ಅಫಾನ್, ಮಹಮ್ಮದ್ ಉಮರ್, ನಿತಿನ್, ಮಹಮ್ಮದ್ ಅಬೂಬ್ಕರ್ ಮತ್ತು ಸಚಿನ್ ಇದರಲ್ಲಿ ಇದ್ದರು ಅಂತ ತಿಳಿದು ಬರ್ತದೆ. ಈ ಒಂದು ವೆಹಿಕಲಲ್ಲಿ ಏನು ಬ್ಲ್ಯಾಕ್ ಕಲರ್ ಫಾರ್ಚುನರ್ ಇದೆ, ಇದರಲ್ಲಿ ಒಂದು ಪಿಸ್ಟಲ್, ಅದರಲ್ಲಿ ಮೇಲೆ O3 ಪಿಸ್ಟಲ್ ಅಂತ ಬರ್ತಿದೆ. ಅದರಲ್ಲಿ ರೌಂಡ್ಸ್ ಅಂದರೆ ಗುಂಡುಗಳಂದರೆ ಸಣ್ಣದದು ಪೆಲೆಟ್ಸ್, ಒಂದು ಕಾರ್ಬನ್ ರೀಫಿಲ್ಸ್ ಅಂತ 2 ರೀಫಿಲ್ಸು ಮತ್ತು ಪಿಲೆಟ್ಸ್ಗಳಿದೆ. ಅದ್ರ ಮೇಲೆ ಏರ್ ಗನ್ ಅಂತ ಬರೆದಿದೆ. ಆದರೂ ಸಹ ಇದನ್ನು ಈ ಆಯುಧ ಏನು ಸಿಕ್ಕಿದೆ ಮತ್ತು ಇದರಲ್ಲೇನು ಸಿಕ್ಕಿದೆ ಅದನ್ನು ಎಲ್ಲನೂ ಸೀಸ್ ಮಾಡಿ ಅದನ್ನು FSL ಕಳಿಸ್ಬೇಕು. FSLಂದ ವರದಿ ಬಂದ ನಂತರನೇ ಅದು ಏನು ವೆಪನ್ ಅಂತ ಗೊತ್ತಾಗುತ್ತೆ. 2 ವೆಪನ್ ಅಲ್ಲ, ಒಂದೇ ವೆಪನ್. ಹಾಂ, ಅದು ಪಿಸ್ಟಲ್ ಅಂದರೆ ಏರ್ ಗನ್ ಅಂತ ಹೇಳ್ತಾರೆ. ಅದನ್ನು ಏರ್ ಗನ್ ಅಂತ ಅದ್ರ ಮೇಲೆ ಬರೆದಿದೆ, ಬಟ್ ಅದು ಏರ್ ಗನ್ ಅಂತ ಕನ್ಫರ್ಮ್ ಆಗಲಿಕ್ಕೆ ನಮಗೆ ಫೊರೆನ್ಸಿಕ್ಕಿಂದನೇ ಬರಬೇಕಾಗ್ತದೆ. ಏರ್ ಗನ್ ಆ್ಯಕ್ಚುಲಿ ಈ ವಿಚಾರಕ್ಕೆ ಅಲ್ಲ, ಇನ್ ಜನರಲ್ ಹೇಳ್ತೀನಿ. ಏರ್ ಗನ್ನೇ ಆಗಿದ್ದರೆ ಅದು ಏರ್ ಗನ್ಗೆ ಲೈಸೆನ್ಸ್ ಇರಲ್ಲ, ಅದು ಒಂದು ಶಬ್ದ ಬರುತ್ತಷ್ಟೇ ಏರ್ ಗನ್ನು. ಇದನ್ನು ಯಾವಾಗ ಪರ್ಚೇಸ್ ಮಾಡಿದ್ರು, ಯಾರು ಪರ್ಚೇಸ್ ಮಾಡಿದ್ರು, ಇದನ್ನೆಲ್ಲ ವಿಚಾರದಿಂದ ತಿಳಿಬೇಕಾಗಿದೆ. ಇನ್ನು ತನಿಖೆಯಿಂದ ಅವರು ಒಂದು ದರೋಡೆ ಇಲ್ಲ, ಒಂದು ಅಫನ್ ಅನ್ನೋ ಒಂದು ಬರ್ತ್ಡೇ ಪಾರ್ಟಿ ಇರುತ್ತೆ. ಆ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಎಲ್ಲರೂ ಕುಡಿದಿರ್ತಾರೆ ಮತ್ತು ಆ ಕಾರ್ ಅವ್ರಿಗೆ ದಾರಿ ಬಿಡದೇ ಇರೋದ್ರಿಂದ ಒಂದು ಫನ್ಗೋಸ್ಕರ ಮಾಡಿದ್ದಾಗೆ ತಿಳಿದು ಬಂದಿದೆ. ಇದು ಫನ್ಗೋಸ್ಕರ ಫೈರ್ ಮಾಡಿದ್ದಾರೆ ಅಂತ ಇದುವರೆಗೂ ವಿಚಾರಣೆಯಿಂದ ತಿಳಿದು ಬಂದಿದೆ. ಅವರು ಒಂದು ರೆಸಾರ್ಟ್ಸಲ್ಲಿ ಮಾಡಿದ್ದಾರೆ. ಮಂಡ್ಯ ವ್ಯಾಪ್ತಿಯಲ್ಲಿ ಯಾವುದೋ ಒಂದು ರೆಸಾರ್ಟ್ಸಲ್ಲಿ ಬರ್ತ್ಡೇ ಫಂಕ್ಷನ್ ಆಚರಿಸಿ ಬರಬೇಕಾದ್ರೆ ಈ ಒಂದು ಘಟನೆ ನಡೆದಿದೆ ಅಂತ ತಿಳಿದು ಬಂದಿದೆ. ಹೈವೇಲಿಲ್ಲ, ಈ ಅಮರಾವತಿಯಿಂದ ಮುಂದೆ ಇದು ಅಂಡರ್ ಪಾಸ್ ಬರುತ್ತಲ್ಲ, ಇದು ಒಂದು ಪೆಟ್ರೋಲ್ ಬಂಕ್ ಇದೆಲ್ಲ, ಅದು ಎದುರುಗಡೆ ಏರ್ ಶೂಟ್ ಮಾಡಿದೆ, ಏರ್ ಫೈರ್. ಇಲ್ಲ, ಅದರಲ್ಲಿ ಏರ್ ಗನ್ನಲ್ಲಿ ಡ್ಯಾಮೇಜ್ ಆಗಲ್ಲ, ಶಬ್ದ ಬರುತ್ತಷ್ಟೆ.
ಅಂದರೆ ಆ ಕಾರು ರೋಹನ್ ಗೌಡ ಅವ್ರದ್ದು. ಅದು ಇನ್ನೂ ಇದು ತೊಗೊಳ್ಬೇಕು ಇನ್ವೆಸ್ಟಿಗೇಷನಲ್ಲಿ ಆ ವೆಹಿಕಲ್. ಯಾಕೆಂದರೆ ಅದು KA05 ಅಷ್ಟೇ ಅದರಲ್ಲಿದೆ. ಬಟ್ ಆ ವೆಹಿಕಲ್ ಮೇಲೆ ನಂಬರ್ ಪ್ಲೇಟ್ ಇಲ್ಲ. ಈವರೆಗೂ ತನಿಖೆಯಲ್ಲಿ ಆ ವೆಹಿಕಲ್ಲು ರೋಹನ್ ಗೌಡ ಅವ್ರದ್ದು ಅಂತ ತಿಳಿದು ಬಂದಿದೆ. ಆದರೂ ಸಹ ಇದ್ರದ್ದು ಏನಿದೆ ಡೀಟೇಲು ಅದು ಇದರಲ್ಲಿ ಇನ್ವೆಸ್ಟಿಗೇಷನಲ್ಲಿ ಯಾರದೇ ಹೆಸರಲ್ಲಿದೆ ಅದು ತೊಗೊಳ್ಬೇಕು. ಎಲ್ಲರೂ ಆಲ್ಮೋಸ್ಟ್ ಸ್ಟೂಡೆಂಟ್ಸು ಇದ್ದಾರೆ, ಒಂದಿಬ್ಬರು ಕೆಲ್ಸಕ್ಕೆ ಹೋಗಿ ಬಿಟ್ಟಿರೋರು ಇದ್ದಾರೆ. ಆ ಥರ ಒಬ್ರೊಬ್ರದ್ದು ಒಂದೊಂದು ಥರ ಇದೆ. ಎಲ್ಲನೂ 23-25 ಇಯರ್ಸ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.